ಇವಾಗ ರೈತರ ಜಮೀನು ಇಟ್ಕೊಂಡ್ರಲ್ಲ, ರೈತರೆಲ್ಲ ಸ್ಟ್ರೈಕ್ ಮಾಡೋದಕ್ಕೆ ಎದ್ದಿದ್ದಾರೆ. ಇವಾಗ ಅವ್ರು ರೈತರ ಪರವಾಗಿ ನಿಲ್ತಾರ, ಜಮೀನು ಪ್ರಕಾರ ನಿಲ್ತಾರ, ಯಾರು ತನಿಖೆ ಮಾಡ್ತಾರೆ ಹೇಳಿ? ಫಸ್ಟ್ ಪಾಯಿಂಟು, ಈಸ್ ಎ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ನಾನು ಅವ್ರನ್ನ ಯಾರು ತನಿಖೆ ಮಾಡೋದಕ್ಕೆ ಆಗ್ತೈತೆ ಅಂತ. ಜಮೀರ್ ಅವರು ಅದೇನು ನನಗೆ ಗೊತ್ತಿಲ್ಲ, ಪಕ್ಸ್ ಬೋರ್ಡ್ ಅಂತ ಹೇಳ್ತಾರೆ, ಈಗ ರೈತರ ಜಮೀನೆಲ್ಲ ಇಟ್ಕೊಳ್ತಿದ್ದಾರೆ ಅಂತ. ನಾನು ಅದೇನು ಇತ್ತಂತೆ ವಿಧಾನಸೌಧದಾಗ ವಕ್ಸ್ ಬೋರ್ಡ್ ಹಾಕ್ಕೊಳ್ಳಿ ಅಂತೇಳಿ. ಇವಾಗ ದಿನೇ ದಿನೇ ಒಂದೊಂದು ಬೆಳವಣಿಗೆ ಚೇಂಜ್ ಆಗ್ತಿರ್ತದಲ್ಲ, ಪಬ್ಲಿಕ್ಕಲ್ಲಿ ಯಾರು ಜೈ ಅಂತಾರೋ ಪ್ರೊಟೆಸ್ಟ್ ಬರ್ತೈತೋ ಆವಾಗ ಅಲ್ಲಿ ಬೆಂಡ್ ಆಗ್ತಾರಂತ. ಮತ್ತೆ ಆ್ಯಸ್ ಯೂಶುವಲ್. ಸರ್, ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ನಾವು ನೋಡ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ PA ಅವ್ರ ಹೆಸರು ಬರೆದಿಟ್ಟು ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮೂಡ ಹಗರಣದಲ್ಲಿ ನಿನ್ನೆ CM ಸಿದ್ದರಾಮಯ್ಯನವರು ತನಿಖೆ ಹೋಗಿ ಎದುರಿಸಿದ್ದಾರೆ. ಅಂದ್ರೆ CM ಆಗಿ ಇದ್ಕೊಂಡು ನಿನ್ನೆ ಹೋಗಿ ತನಿಖೆ ಅಟೆಂಡ್ ಮಾಡಿರೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಜಮೀರ್ ಅವ್ರ ವಕ್ಫ್ ಬೋರ್ಡ್ ಪ್ರಾಬ್ಲಮ್ ಆಯ್ತಲ್ಲ, ಸೊ ಇವಾಗ ಕಾಂಗ್ರೆಸ್ ಪಕ್ಷದವರೇ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಮೂರದ್ರ ಬಗ್ಗೆ ಹೇಳೋದಿದ್ರೆ ಜಮೀರ್ ಅವರು ಅದೇನು ನನಗೆ ಗೊತ್ತಿಲ್ಲ, ಪಕ್ಸ್ ಬೋರ್ಡ್ ಅಂತ ಹೇಳ್ತಾರೆ, ಈಗ ರೈತರ ಜಮೀನೆಲ್ಲ ಇಟ್ಕೊಳ್ತಿದ್ದಾರೆ ಅಂತ. ನನ್ನ ಅದೇನು ಇತ್ತಂತೆ ವಿಧಾನಸೌಧದಾಗ ವಕ್ಸ್ ಬೋರ್ಡ್ ಹಾಕ್ಕೊಳ್ಳಿ ಅಂತೇಳಿ. ವಿಧಾನಸೌಧ ಹೈಕೋರ್ಟ್ ಎಲ್ಲ ಇದೆಯಲ್ಲ, ಅದೆಲ್ಲದು ವಕ್ಸ್ ಬೋರ್ಡ್ಗೆ ಬರ್ಕೋ ಅಂತೇಳಿ ಅಂತ. ನನ್ನ ದಟ್ ಈಸ್ ಬೆಟರ್. ರೈಲ್ವೆ ಸ್ಟೇಷನ್ ಏನೇನಿದೆ ಅದೆಲ್ಲ ಬರ್ಕೋ ಅಂತೇಳಿ. ನಾನು ಅದಕ್ಕೇನು ಲಂಗು ಲಗಾಮು ಏನಿಲ್ಲ ವಕ್ಸ್ ಬೋರ್ಡ್ಗೆ. ಏನ್ ಹೇಳ್ತೀರಾ ಸರ್? ಇವಾಗ ಜಮೀರ್ ಅವ್ರ ವಿರುದ್ಧವಾಗಿ ಇಡೀ ಕಾಂಗ್ರೆಸ್ ಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ. ಅವ್ರು ಇವಾಗ ರೈತರ ಜಮೀನು ಇಟ್ಕೊಂಡ್ರಲ್ಲ, ರೈತರೆಲ್ಲ ಸ್ಟ್ರೈಕ್ ಮಾಡೋದಕ್ಕೆ ಎದ್ದಿದ್ದಾರೆ. ಇವಾಗ ಅವ್ರು ರೈತರ ಪರವಾಗಿ ನಿಲ್ತಾರ, ಜಮೀನು ಪ್ರಕಾರ ನಿಲ್ತಾರ. ಇವಾಗ ರೈತರ ಪರವಾಗಿ ನಿಲ್ದಿದ್ರೆ ಅವ್ರಿಗೆ ಓಟ್ ಬರೋದಿಲ್ಲ. ಜಮೀರ್ ಟಿಕೆಟ್ ಕೊಟ್ರೇನೆ ಜಮೀರ್ ನೆಕ್ಸ್ಟ್ ಬರೋದು, ಇಲ್ಲಾಂದ್ರೆ ಅವ್ನು ಬರೋದೇ ಇಲ್ಲ ಅಂತ. ನಾನು ಪಿಕ್ಚರ್ಗೆ ಬರೋದಿಲ್ಲ ಅಂತ. ನಾನು ಇನ್ನೊಂದು, ಸಿದ್ದರಾಮಯ್ಯನವರು ಲೋಕಾಯುಕ್ತಕ್ಕೆ ತನಿಖೆಗೆ ಹೋಗಿದ್ದಾರೆ. ಸೊ ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸ್ತು? ಅವರು ಒಂದು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡು ಹೋಗಿ ಲೋಕಾಯುಕ್ತ ಮಿನಿಸ್ಟರ್ ಯಾರು ತನಿಖೆ ಮಾಡ್ತಾರೆ ಹೇಳಿ? ಫಸ್ಟ್ ಪಾಯಿಂಟು, ಈಸ್ ಎ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ. ನಾನು ಅವ್ರನ್ನ ಯಾರು ತನಿಖೆ ಮಾಡೋದಕ್ಕೆ ಆಗ್ತೈತೆ ಅಂತ. ಐದರ್ CBI ಮಾಡಬೇಕು ಅಥವಾ ಬೇರೆಯವ್ರು ಏನಾದರೂ ಮಾಡಬೇಕಷ್ಟೇ. ನಾನು ಚೀಫ್ ಮಿನಿಸ್ಟರ್ ಮಾಡೋದಕ್ಕೆ ಯೋಗ್ಯತೆ ಯಾರಿಗೂ ಇರೋದಿಲ್ಲ ಅಂತ. ನಾನು ಬಟ್ ಇವಾಗ ಇದೆಲ್ಲ CM ಸಿದ್ದರಾಮಯ್ಯವ್ರಿಗೆ ತಿಳಿದಿದೆ. ಅದು ಗೊತ್ತಿದ್ರು ಕೂಡ ಅವ್ರು ಯಾಕೆ ಅಧಿಕಾರದಲ್ಲಿ ಇಟ್ಕೊಂಡು ತನಿಖೆನ ಎದುರಿಸ್ತಾ ಇದ್ದಾರೆ? ವಾಶ್ ಅಷ್ಟೇ. ನಾನು ಹೋಗಿದ್ದೆ, ಅಟೆಂಡ್ ಆದೆ. 2 ಗಂಟೆಯಲ್ಲಿ 25 ಕ್ವಶನ್ಸ್ಗೆ ಆನ್ಸರ್ ಮಾಡಿದೆ. ಒಂದು ಕ್ವಶನ್ಗೆ ಎಷ್ಟು 5 ನಿಮಿಷನ 2 ನಿಮಿಷನ? ಒಂದು ಕ್ವಶನ್ ಕೇಳ್ತಾ ಅವನೇನೋ ಒಂದು ಹೇಳ್ತಾನೆ, ಮುಗೀತು ಅಲ್ಲಿಗೆ. 25 ಕ್ವಶನ್ ಸರ್, 28 ಕ್ವಶನ್ ಕೇಳಿದೆ ಅಂತ. ಸರ್, ಏನ್ ಅನ್ಸುತ್ತೆ ಇವಾಗ ಏನೋ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ನಾವು ನೋಡ್ತಾ ಇದ್ದೀವಿ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ PA ಹೆಸರು ಬರೆದಿಟ್ಟು ಕೂಡ ಒಬ್ರು ಸತ್ತೋಗಿದ್ದಾರೆ. ಒಂದಿಷ್ಟು ಇದು ಕಾಂಗ್ರೆಸ್ ಪಕ್ಷದಲ್ಲಿ ಈ ತರ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ? ಮೇಡಮ್, ಇದು ಎಲ್ಲ ಪಕ್ಷದಲ್ಲೂ ಇದ್ದೇ ಇರ್ತೈತೆ ಮೇಡಮ್, ಅದರಲ್ಲಿ ಏನು ನಾವು ಹೇಳೋದಕ್ಕಾಗೋದಿಲ್ಲ. BJPಯಲ್ಲಿ ಇದ್ರೂ ಅದೇ ಇದ್ದೇ ಇರ್ತೈತೆ, ಕಾಂಗ್ರೆಸ್ನಲ್ಲಿ ಇದ್ರೂ ಇರ್ತೈತೆ ಅಂತ. ಅವ್ರಿಗೆ ಅನುಕೂಲಕ್ಕೆ ಬೇಗ ಏನೇನು ಬೇಕೋ ಅದು ಮಾಡ್ಕೊಳ್ತಾರೆ ಅಂತ. ನಮ್ಮ ಇದೇನಂದ್ರೆ, ಇವಾಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಇನ್ನು 3 ವರ್ಷಗಳ ಕಾಲ ಇರುತ್ತೆ ಇನ್ನ. ಸೊ ಇನ್ನು ಯಾವ ತರ ಆಗ್ಬೋದು? ನಾವು ಈ ತರ ಇವಾಗ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತೀವಿ ಅಂತ ಅನ್ಕೊಂಡಿರ್ತೀವಿ ನಾವೆಲ್ಲ. ಸೊ ಈ ತರ ಬೆಳವಣಿಗೆಗಳನ್ನ ನೋಡಿದಾಗ ಇವಾಗ ದಿನೇ ದಿನೇ ಒಂದೊಂದು ಬೆಳವಣಿಗೆ ಚೇಂಜ್ ಆಗ್ತಿರ್ತದಲ್ಲ, ಪಬ್ಲಿಕ್ಕಲ್ಲಿ ಯಾರು ಜೈ ಅಂತಾರೋ ಪ್ರೊಟೆಸ್ಟ್ ಬರ್ತೈತೋ ಆವಾಗ ಅಲ್ಲಿ ಬೆಂಡ್ ಆಗ್ತಾರಂತ. ಮತ್ತೆ ಆ್ಯಸ್ ಯೂಶುವಲ್. ಇವಾಗ ನಿಮಗೆ ಗೊತ್ತಿದೆಯಲ್ಲ, ಯಾವುದು ಚರಂಡಿದು, ರಾಜಕಾಲುವೆದು, ಇದು ಎಲ್ಲ ಇರೋದೆಲ್ಲನೂ ಬಿಲ್ಡಿಂಗ್ಗಳೆಲ್ಲ ರಾಜಕಾಲುವೆ ಮೇಲಿದೆ. ಗೋಪಾಲ ಮಾಲ್ ಇರಲಿ, ಇದು ಈ ಮಾಲ್ ಇದೆ, ಯಾವುದಿದೆ ಓರಿಯನ್ ಮಾಲ್ ಇರಲಿ, ಎಲ್ಲರೂ ಇರೋದು ರಾಜಕೀಯ ಮಾಲ್ ಅಂತ. ಅವಾಗೆಲ್ಲ ಹೊಡೆದಾಕಬೇಕು ಅಂತ ಹೇಳೋದು. ಮತ್ತು ನೀವು ಹೊಡೆದಾಕಿದ್ದಿತ್ತು ಅಂದರೆ ನಾನೇ ಇರೋದಿಲ್ಲ ಅಂತ ಹೇಳ್ತೀನಿ. ಇನ್ನೇನು ಮಾಡ್ತೀನಿ? ಬೀಟ್ ಪ್ಲಸ್ ಕರ್ನಾಟಕ.